ದೇಶದ ಅತ್ಯಂತ ಶ್ರೀಮಂತ ಪಾಲಿಕೆ 74,400 ಕೋಟಿ ಬಜೆಟ್ ಅನ್ನ ಮಂಡಿಸುವಂತ ಪಾಲಿಕೆ ಯಾರ ಪಾಲಾಗುತ್ತೆ ಅನ್ನುವಂಥದ್ದು ದೇಶದ ಕುತೂಹಲಕ್ಕೆ ಕಾರಣ ಆಗಿತ್ತು. ಅದು ಮಹಾಯುತಿಯ ಪಾಲಾಗ್ತಾ ಇದೆ ಅನ್ನುವಂಥದ್ದು ಈಗ ಕಾಣಿಸ್ತಾ ಇದೆ. ಮಹಾಯುತಿ ಅಂದ್ರೆ ಬಿಜೆಪಿ ಪ್ಲಸ್ ಶಿವಸೇನೆ ಶಿಂದೆ ಬಣದ ಪಾಲಾಗ್ತಾ ಇರುವಂಥದ್ದು. ಮುಂಬೈ ಪಾಲಿಕೆಯಲ್ಲಿ ಮಹಾಯುತಿ ಅಬ್ಬರ, ಸರಳ ಬಹುಮತದತ್ತ ಮಹಾಯುತಿ ಸಾಗ್ತಾ ಇದೆ. ಶ್ರೀಮಂತ ಸ್ಥಳೀಯ ಸಂಸ್ಥೆಗೆ ಬಿಜೆಪಿಯ ಮೇಯರ್ ಆಯ್ಕೆ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು ಬಿಜೆಪಿ ಅಟ್ ಪ್ರೆಸೆಂಟ್ ಈಗಿರುವಂತಹ ರಿಸಲ್ಟ್ ಪ್ರಕಾರ ನೋಡೋದಾದ್ರೆ ಸರಳ ಬಹುಮತದತ್ತ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಬಣ 30 ವರ್ಷಗಳ ಬಳಿಕ ಠಾಕ್ರೆ ಬಣಕ್ಕೆ ಮುಖಭಂಗ ಅನ್ನೋದಕ್ಕಿಂತ ಮೇಯರ್ ಸ್ಥಾನ ಕೈ ತಪ್ತಾ ಇದೆ. ಯಾಕೆಂದ್ರೆ ಅವರು ಇಷ್ಟು ವರ್ಷಗಳ ಕಾಲ ಒಂದ್ ಕಡೆ ಅಧಿಪತ್ಯ ಸಾಗಿಸ್ಕೊಂಡ್ ಬಂದಿದ್ರು, ಅದ್ರ ಜೊತೆಗೆ ಬಿಜೆಪಿ ಸಪೋರ್ಟ್ ಕೂಡ ಇತ್ತು. ಆದ್ರೆ ಈ ಬಾರಿ ಏಕಾಂಗಿ ಸ್ಪರ್ಧೆ ಅವರದ್ದು. ರಾಜ್ ಠಾಕ್ರೆ ಜೊತೆ ಸೇರ್ಕೊಂಡು ಉದ್ಧವ್ ಠಾಕ್ರೆ ಶಿವಸೇನೆ ಬಣ ಸ್ಪರ್ಧೆಯನ್ನ ಮಾಡಿತ್ತು. ಆದ್ರೆ ಅಧಿಕಾರ ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಅವರಿಗೆ ಸೀಟ್ಗಳಿಲ್ಲ. ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಲೀಡ್ ಇದೆ. ಕಾಂಗ್ರೆಸ್ ಹಾಗೂ ಎನ್ಸಿಪಿಗೆ ಭಾರಿ ಹಿನ್ನಡೆ ಕೂಡ ಇರುವಂತದ್ದು. ಕಳೆದ ಬಾರಿ ಹತ್ತತ್ರ ಒಂದು 30 ಕಾರ್ಪೊರೇಟರ್ಗಳಿದ್ರು ಕಾಂಗ್ರೆಸ್ನಿಂದ. ಈಗ 8ರಲ್ಲಿ ಅಷ್ಟೇ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಎನ್ಸಿಪಿನೂ ಹತ್ತತ್ರ ಒಂದು 25-30 ಸೀಟ್ಗಳಿದ್ವು. ಈಗ ಬರೀ 1ರಲ್ಲಿ ಮಾತ್ರ ಮುನ್ನಡೆ. ಕಳೆದ ಬಾರಿ ಶಿವಸೇನೆ ಉದ್ಧವ್ ಠಾಕ್ರೆ ಪ್ಲಸ್ ಶಿಂದೆ ಬಣ ಎಲ್ಲ ಒಟ್ಟಿಗೆ ಇತ್ತಲ್ಲ, ಅಖಂಡ ಶಿವಸೇನೆ ಪಕ್ಷ ಇದ್ದಂಥ ಸಂದರ್ಭದಲ್ಲಿ 84 ಸೀಟ್ ಇತ್ತು. ಈಗ ಡಿವೈಡ್ ಆಗಿದೆ ಶಿವಸೇನೆ ಪಕ್ಷ. ಸೊ 84 ಇದ್ದಿದ್ದು 64ರಲ್ಲಿ ಮುನ್ನಡೆ ಕಾಣಿಸ್ತಾ ಇದೆ ಶಿವಸೇನೆದು, ಅದರಲ್ಲೂ ಉದ್ಧವ್ ಠಾಕ್ರೆ ಬಣದ್ದು. ಇನ್ನು ಬಿಜೆಪಿ ಪ್ಲಸ್ ಶಿವಸೇನೆ ಶಿಂದೆ ಬಣ 115, ಅಂದ್ರೆ ಸರಳ ಬಹುಮತ ಈಗ ಸಿಕ್ಕಿದೆ. ಇದೆಲ್ಲವೂ ಕೂಡ ಹಿನ್ನಡೆ ಮುನ್ನಡೆಯಲ್ಲೇ ನಾವು ತೋರಿಸ್ತಾ ಇರುವಂಥದ್ದು. ಮುನ್ನಡೆಯನ್ನ ಗಮನಿಸೋದಾದ್ರೆ ಸರಳ ಬಹುಮತವನ್ನ ದಾಟಿ ಎಕ್ಸ್ಟ್ರಾ ಒಂದು ಸೀಟನ್ನ ಬಿಜೆಪಿ ಸದ್ಯಕ್ಕೆ ಪಡೆದುಕೊಂಡಿರುವಂಥದ್ದು. 227 ಟೋಟಲ್ ಕಾರ್ಪೊರೇಟರ್ಗಳ ಸಂಖ್ಯೆಯಲ್ಲಿ ಇರುವಂಥದ್ದು. ಸ್ಥಾನಗಳ ಸಂಖ್ಯೆ 114 ಮ್ಯಾಜಿಕ್ ನಂಬರ್. ಈಗ ಬಿಜೆಪಿ ಪ್ಲಸ್ 115 ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಣ. ನಮ್ಮ ಜೊತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರುಗಳಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಬಿಜೆಪಿಯ ಶಾಸಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ನಿಕೇತ್ ರಾಜ್ ಮೌರ್ಯ ಅವರು ಕೆಪಿಸಿಸಿ ವಕ್ತಾರರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ಫಸ್ಟ್ ಮಹೇಶ್ ತೆಂಗಿನಕಾಯಿ ಅವರಿಂದ ಆರಂಭ ಮಾಡ್ತೀನಿ. ಮಹೇಶ್ ತೆಂಗಿನಕಾಯಿ ಅವರೇ, ನಿರೀಕ್ಷೆ ಮಾಡಿದ ರೀತಿಯಲ್ಲೇ ರಿಸಲ್ಟ್ ಬಂದಿದೆ ಅಂತ ನೋಡಿದ್ರು ಕೂಡ 130+ ನಿರೀಕ್ಷೆ ಇತ್ತು ಅಂತ ಕಾಣಿಸುತ್ತೆ ಬಿಜೆಪಿಗೆ. ಬಟ್ ಸದ್ಯದ ಮಟ್ಟಿಗೆ ಈ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಾ? ನೋಡಿ, ಬಹಳ ಮುಂಬೈಯ ಮತದಾರರು ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂಥ ಸ್ಥಾನಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಗಠಬಂಧನವನ್ನ ಮತ್ತೊಮ್ಮೆ ಆಶೀರ್ವಾದ ಮಾಡುವಂತದ್ದು ಮಾಡಿದ್ದಾರೆ. ಅಭಿವೃದ್ಧಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ, NDA ಅಂದ್ರೆ ಅಭಿವೃದ್ಧಿ ಅಂತಕ್ಕಂಥದಕ್ಕೆ ಮೊಹರ್ ಒತ್ತತಕ್ಕಂಥ ಕೆಲಸ ಆಗಿದೆ. ಇವತ್ತು ಮಹಾರಾಷ್ಟ್ರದ ಎಲ್ಲ ಮತದಾರ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಡೆದಿದೆ. ಅದರಲ್ಲಿ ಯಾವುದೇ ರೀತಿಯಾದಿರ್ತಕ್ಕಂಥ ಕನ್ಫ್ಯೂಷನ್ ನಮಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಏನಿವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡುವಂಥದ್ದನ್ನ ಎಲ್ಲವನ್ನು ಮಾಡಿದ್ರು ಕೂಡ ಬಹಳ ದುರ್ದೈವದ ಸಂಗತಿ ಅಂದ್ರೆ ಸಿಂಗಲ್ ಡಿಜಿಟ್ಗೆ ಕಾಂಗ್ರೆಸ್ ಪಾರ್ಟಿ ಬಂದು ನಿಲ್ಲುವಂತದ ಒಂದು ದುಸ್ಥಿತಿ ನೋಡಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಏನು ಘೋಷಣೆ ಇತ್ತು ಅದು ಬಹಳ ಸಮೀಪ ಆಗ್ತಾ ಇದೆ ಅನ್ನೋಂಥದ್ದು ಕೂಡ ಎದ್ದು ಕಾಣ್ತಾ ಇದೆ ಇವತ್ತು. ಓಕೆ, ನಮ್ಮ ಜೊತೆ ನಿಕೇತ್ ರಾಜ್ ಅವರು ಕೂಡ ಇದ್ದಾರೆ. ನಿಕೇತ್ ರಾಜ್ ಅವರೇ, ಪಾಲಿಕೆಗೆ ಸೀಮಿತ ಅನ್ನುವುದಕ್ಕಿಂತ ಈಗ ಬರ್ತಾ ಇರುವಂತ ರಾಜ್ಯಗಳ ಚುನಾವಣೆ ರಿಸಲ್ಟು, ಈ ಪಾಲಿಕೆ ಚುನಾವಣೆ ರಿಸಲ್ಟ್ ಅನ್ನ ಕೂಡ ನೋಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ತುಂಬಾ ಆಲ್ಟರ್ ಮಾಡ್ಕೋಬೇಕಾಗಿದೆ, ಕಾಂಗ್ರೆಸ್ ತುಂಬಾ ಕಲಿಬೇಕಾಗಿದೆ ಅಂತ ಅನ್ಸುತ್ತಾ? ಏನ್ ಆಗ್ತಾ ಇರುವಂತದ್ದು ಅಂತ ಕಾಂಗ್ರೆಸ್ ಪಕ್ಷಕ್ಕೆ? ಯಾಕೆಂದ್ರೆ ಹಿನ್ನಡೆ ಮೇಲೆ ಹಿನ್ನಡೆ ಸಿಗ್ತಾ ಇದೆ. ಅಲ್ಲ, ಒಂದ್ ಕಡೆ ಚುನಾವಣೆಗಳನ್ನ ನ್ಯಾಯವಾಗಿ ನ್ಯಾಯೋಚಿತವಾಗಿ ನಡೆಸಿದ್ರೆ ಎಲ್ಲೋ ಒಂದ್ ಕಡೆ ಜನರಿಗೆ ಸತ್ಯ ಏನು ಅಂತ ಅರಿವಾಗ್ತದೆ. ಕಾಂಗ್ರೆಸ್ ಸವಾಲ್ ಹಾಕಿದೆ ಬಹಳ ಸರ್ತಿ. ಬ್ಯಾಲೆಟ್ ಪೇಪರ್ ಗಳನ್ನ ಇದು ಕೌಂಟ್ ಮಾಡೋದಕ್ಕೆ ನಾವು ಸವಾಲ್ ಹಾಕಿದ್ದೀವಿ. ಚುನಾವಣಾ ಅಕ್ರಮದ ಬಗ್ಗೆ ಇವರು ಮಾಡ್ತಿರುವಂತ ಅಕ್ರಮಗಳ ಬಗ್ಗೆ ನಾವು ಸವಾಲ್ ಹಾಕಿದ್ದೀವಿ. ಇವತ್ತು ಮತಚೋರಿಯ ಬಗ್ಗೆ ಇಡೀ ದೇಶ ತುಂಬಾ ಮಾತನಾಡ್ತಾ ಇದ್ದೀವಿ. SIR ನ ಮೂಲಕ ಎಷ್ಟೋ ಜನ ಕಾಂಗ್ರೆಸ್ ಪರ ವೋಟ್ ಹಾಕುವಂತ ಮತದಾರರ ವೋಟ್ಗಳನ್ನ ಡಿಲೀಟ್ ಮಾಡಿ ಷಡ್ಯಂತ್ರ ಮಾಡ್ತಾ ಇರುವಂತ ಬಿಜೆಪಿ ಸರ್ಕಾರದ ಕುತಂತ್ರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇಷ್ಟೆಲ್ಲವನ್ನೂ ಮಾಡಿ ಚುನಾವಣೆ ಮಾಡ್ಬಿಟ್ಟು ನಾವು ಗೆದ್ವಿ ಅಂತ ಅನ್ನೋದ್ರೊಳಗಡೆ ಯಾವ ಅರ್ಥವೂ ಇಲ್ಲ. ನಿಜ ಚುನಾವಣೆ ಒಳಗಡೆ ನಾವು ಕಾಂಗ್ರೆಸ್ ಈ ಸರ್ತಿ ಹಿನ್ನಡೆಯನ್ನ ಅನುಭವಿಸಿದ್ದೀವಿ. ರಾಜಕೀಯ ಪಕ್ಷವಾಗಿ ಒಂದ್ ಸರ್ತಿ ಮುನ್ನಡೆ ಆಗುತ್ತೆ, ಒಂದ್ ಸರ್ತಿ ಹಿನ್ನಡೆ ಆಗುತ್ತೆ. ಆದ್ರೆ ಇದರಿಂದ ನಾವು ಧೃತಿಗೆಡುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನಾವು ಮತ್ತೆ ವಾಪಸ್ ಬರ್ತೀವಿ. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ಬಿಜೆಪಿಯವ್ರ ಪಾಪ ಇವತ್ತು ಮೀಸೆ ತಿರುತ್ತಾ ಇದ್ದಾರೆ, ಆದ್ರೆ
ಕಳೆದ 65 ವರ್ಷಗಳಿಂದ ಕಾಂಗ್ರೆಸ್ ದೇಶದಲ್ಲಿ ಎಲ್ಲ ಕಡೆ ಜಯವನ್ನ ಸಾಧಿಸಿತ್ತು. ಚುನಾವಣಾ ಅಕ್ರಮದಿಂದಲ್ಲ, ತನ್ನ ಜನಪ್ರಿಯತೆಯಿಂದ ಕಾಂಗ್ರೆಸ್ ಅವತ್ತು ಜಯವನ್ನ ಸಾಧಿಸಿತ್ತು. ಆದ್ರೆ ಇವತ್ತು ಮೋದಿಯವರು ಈ SIR ನಂತಹ ಒಂದು ಅನ್ಯ ಮಾರ್ಗಗಳ ಮೂಲಕ ಮತ್ತು ಇವರ ಪೂರ್ಣ ಇಡೀ ಸರ್ಕಾರಿ ಯಂತ್ರವನ್ನೇ ದುರ್ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಅವರು ಚುನಾವಣೆಗಳನ್ನ ಗೆಲ್ಲುವಂತ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಆ ಗೆಲುವು ಅವ್ರಿಗೆ ಸಿಕ್ಕಿದೆ. ಈ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಅದೇ ಆಗಿದೆ ಅನ್ನುವಂಥದ್ದೇ ನಿಮ್ಮ ಆರೋಪನ? ಸರ್ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತನ? ಯಾವ ರೀತಿ ಇಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅಂತನ? ಖಂಡಿತವಾಗಿಯೂ. ಯಾಕೆಂದ್ರೆ 74 ಸಾವಿರ ಕೋಟಿ ಇದೇನೋ ಬಜೆಟ್ ಅನ್ನ ಮಂಡಿಸಬಹುದಾಗಿರುವಂತ ಒಂದು ಅತ್ಯಂತ ದೇಶದ ದೊಡ್ಡ ಪಾಲಿಕೆ ಅದು. ಮತ್ತು ಅಲ್ಲಿ ಅವರದ್ದೇ ಸರ್ಕಾರ ಇವತ್ತು ಅಲ್ಲಿ ಚುಕ್ಕಾಣಿಯನ್ನು ಹಿಡಿದಿದೆ. ಅವರ ಎಲ್ಲ ಸರ್ಕಾರದ ಅಧಿಕಾರ ಯಂತ್ರವನ್ನ ದುರುಪಯೋಗ ಮಾಡಿಸ್ಕೊಂಡು ಇವತ್ತಲ್ಲಿ ಚುನಾವಣೆ ಒಳಗಡೆ ಗೆದ್ದಿದ್ದಾರೆ. ಇದ್ರೊಳಗಡೆ ಯಾವುದೇ ಅನುಮಾನ ಬೇಡ.